ನಿಮ್ಮ ಕಡೆ 2 ಲಕ್ಷ ರೂಪಾಯಿನೂ ಸೇವಿಂಗ್ಸ್ ಇದ್ರೆ ನೀವು ರಿಚ್ ಕನ್ಸಿಡರ್ ಆಗಲ್ಲ. ಇನ್ಫ್ಯಾಕ್ಟ್ ನೀವು ಜಸ್ಟ್ ಲೆವೆಲ್ 2ನ್ಯಾಗ ಅದೀರಿ ವೆಲ್ತ್ ಪಿರಾಮಿಡ್ನಾಗ. ಸೊ ಯಾವ್ಯಾವ ಲೆವೆಲ್ಸ್? ಲೆವೆಲ್ 1 ಎಲ್ಲ ನಿಮ್ಮ ಕಡೆ ₹0 ಆಫ್ ಸೇವಿಂಗ್ಸ್ ಇರ್ತಾವೆ. ನೀವು ಜಸ್ಟ್ ಪೇ ಚೆಕ್ ಟು ಪೇ ಚೆಕ್, ಸ್ಯಾಲ್ರಿ ಟು ಸ್ಯಾಲ್ರಿ ಲಿವ್ ಆಗ್ತಿರ್ತೀರಿ. ಒಂದು ಎಮರ್ಜೆನ್ಸಿ, ಒಂದು ಏನಾದ್ರು ಕ್ರಿಟಿಕಲ್ ಡಿಸಾಸ್ಟರ್ ಬಂತು, ಲೈಕ್ ಜಾಬ್ ಲಾಸ್ ಅಥವಾ ಏನೋ ಮೆಡಿಕಲ್ ಎಮರ್ಜೆನ್ಸೀಸ್, ನಿಮ್ದು ಪೂರಾ ಲೈಫ್ ಮೇಲೆ ತೆಗೆದಾಗ್ತೈತಿ. ಆ್ಯಂಡ್ ಇವರೇ ಮಂದಿ ಇರ್ತಾರೆ ಯಾರು ಪರ್ಸನಲ್ ಲೋನ್ಸಿಗೆ ಆ್ಯಂಡ್ ಅವೆಲ್ಲ ಅಪ್ಲೈ ಮಾಡ್ತಾರೆ. ಪೂರಾ ಸ್ಟ್ರೆಸ್ ಪ್ಯಾನಿಕ್ ಸಿಚುವೇಶನ್ ಇರ್ತೈತಿ. ಲೆವೆಲ್ 2 ಎಲ್ಲಿ ನಿಮ್ಮ ಕಡೆ ಸಮ್ 2 to 3 lakh rupees ಆಫ್ ಸೇವಿಂಗ್ಸ್ ಇರ್ತಾವೆ. ಎಲ್ಲಿ ನೀವು ಎಮರ್ಜೆನ್ಸೀಸನ್ನು ಶಾಕ್ ಪ್ರೂಫ್ ಮಾಡ್ಬೋದು. ಇದು ಸ್ಟಿಲ್ ಎಷ್ಟೋ ಲೆವೆಲಿಗೆ ಚಲೋ ಲೆವೆಲ್ 1ಕ್ಕಿಂತ, ಬಟ್ ಗ್ರೋತ್ ಓರಿಯೆಂಟೆಡ್ ಅಲ್ಲ. ಲೆವೆಲ್ 3ಲಿಂದ ಏನದ ಸ್ಟಾರ್ಟ್ ಆಗ್ತೈತಿ ಗೇಮ್. ಎಲ್ಲಿ ನಿಮ್ಮ ಕಡೆ 10 lakhs ಆಫ್ ರುಪೀಸ್ ಸೇವಿಂಗ್ಸ್ ಇರ್ತಾವೆ. ನೀವು ಮಲ್ಟಿಪಲ್ ಎಮರ್ಜೆನ್ಸೀಸ್ ಸರ್ವೈವ್ ಆಗ್ಬೋದು ಆ್ಯಂಡ್ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನೂ ಇಲ್ಲಿ ಹಿಡಿದೇ ಸ್ಟಾರ್ಟ್ ಆಗ್ತೈತಿ. ಸೊ ಲೆವೆಲ್ 4 ಎಲ್ಲಿ ನಿಮ್ಮ ಕಡೆ ಮೋರ್ ದೆನ್ 10 lakhs, ಲೈಕ್ 25 to 50 lakh rupees ಆಫ್ ಕಾರ್ಪಸ್ ಇರ್ತೈತಿ. ಆ್ಯಂಡ್ ನೀವು ಎಲೀಟ್ ಕ್ಯಾಟಗರೀಸ್ನಾಗ ಬರ್ತೀರಿ. ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಇನ್ವೆಸ್ಟರ್ಸ್ಗೆ ಪಬ್ಲಿಕ್ಗೆ ಇರ್ಲಾದಂಥ ಇನ್ವೆಸ್ಟಿಂಗ್ ಅಪಾರ್ಚುನಿಟೀಸ್ ಲೈಕ್ PMS, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್, ಇಂಥವು ಭಾಳಷ್ಟು ಇನ್ವೆಸ್ಟ್ಮೆಂಟ್ಸ್ ಡೋರ್ ಅನ್ಲಾಕ್ ಆಗ್ತಾವೆ. ಆ್ಯಂಡ್ ಲೆವೆಲ್ 5 ಎಲ್ಲರಿಗೂ ಅಚೀವ್ ಮಾಡ್ತೈತಿ, ಅದು ಫೈನಾನ್ಷಿಯಲ್ ಫ್ರೀಡಮ್. ಯಾವಾಗ ನಿಮ್ಮ ಕಡೆ 1 to 2 crore ಆಫ್ ರುಪೀಸ್ ಬರ್ತಾವೆ, ಎಲ್ಲಿ ನಿಮ್ಮ ರೊಕ್ಕ ನಿಮ್ಮ ಸಂಬಂಧ ಕೆಲಸ ಮಾಡ್ತೈತಿ ಆ್ಯಂಡ್ ನಿಮಗೆ ಕೆಲಸ ಮಾಡೋದು ಹತ್ತಂಗಿಲ್ಲ. ನೀವು ಪ್ಯಾಸಿವ್ ಇನ್ಕಮ್ ಅರ್ನ್ ಮಾಡ್ತಿರ್ತೀರಿ ಆ್ಯಂಡ್ ನೀವು ಒಂದು ಚಲೋ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಿ. ಲೆವೆಲ್ 5